back to my brother's YouTube channel and Karthik at 19 vlogs. ನೋಡಿ ಗೈಸ್ ನಮ್ಮಣ್ಣ ಹೆಂಗ್ ಆಡ್ತಿದ್ದಾನೆ ಅಂತ ನೋಡಿ ಇಲ್ಲಿ ವ್ಲಾಗ್ಸ್ ಅಲ್ಲಿ ಹಿಂಗಂತೂ ಕಾಣಿಸಿರಲ್ಲ ಬಟ್ ನೋಡ್ಕೊಂಬಿಡಿ ಇನ್ನೊಂದು ಅವತಾರ ನಮ್ಮ ಅಣ್ಣಂದು. ನಾನು ಇವೆಲ್ಲ ಬ್ಲಾಕ್ ಮಾಡ್ತಿದ್ದೆಲ್ಲ ಕೆಡಿಸ್ಕೊಂಬೇಡ. ಸೊ ಇಲ್ಲಿ ಇನ್ನೊಬ್ಬ ಅಣ್ಣನು ಮಲಗಿದಾನೆ, ಯಾವತ್ತೂ ನೋಡಿರಲ್ಲ ವ್ಲಾಗ್ಸ್ ಅಲ್ಲಿ. ಫಸ್ಟ್ ಟೈಮ್ ಇವ್ರ ಹೆಸರು ವರುಣ್ ಅಂತ, ನಮ್ಮನ್ನ ವರುಣಿ ಅಂತ ಕರೀತಾರೆ. ಇವಳು ನನ್ನ ತಂಗಿ. ಅಂಡ್ ಮೇನ್ ಆಗಿ ನನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ ಗೈಸ್. ಸೊ ನಾನ್ ಬಂದು ಅಕ್ಷತಾ ಅಂತ, ನಮ್ಮ ಅಣ್ಣನ ಫೇವ್ರೆಟ್ ತಂಗಿ ಅಂಡ್ ಇವನ್ ಐ ಪರ್ಸನಲ್ ಅಸಿಸ್ಟೆಂಟ್. ಲೈಕ್ ನಾನೇ ನಮ್ಮ ಅಣ್ಣಂದೆಲ್ಲ ಲೈಕ್ ನೋ ಎನಿಥಿಂಗ್ ಬಿಸ್ನೆಸ್ ಪ್ರಾಬ್ಲಮ್ ಅಂತ ಬಿಸ್ನೆಸ್ ಏನಾದ್ರು ಮಾತಾಡೋದಿರ್ಬೇಕಂದ್ರೆ ಅಂಡ್ ನಮ್ಮ ಎನಿಥಿಂಗ್ ಐ ವಿಲ್ ಹ್ಯಾಂಡಲ್ ಹಿಮ್. ಸೊ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೇನ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಅಣ್ಣನ ನಾನೇ ಹ್ಯಾಂಡಲ್ ಮಾಡೋದು. ಸೊ ಈ ವ್ಲಾಗ್ ಐಡಿಯಾ ಕೂಡ ನಾನೇ ಕೊಟ್ಟಿದ್ದು. ಸೊ ನಮ್ಮ ಅಣ್ಣ ಮಾಡ್ತಿರೋದಕ್ಕೆ, ಸೊ ನಮ್ಮ ಅಣ್ಣ ಇಷ್ಟು ಫೇಮಸ್ ಆಗಿರೋದಕ್ಕೆ ಅವನೇ ಕಾರಣ. ಸೊ ಇವತ್ತಿನ ವ್ಲಾಗ್ ಏನಂದ್ರೆ, ಇವತ್ತು ಆಲ್ರೆಡಿ ಸ್ಟಾರ್ಟಿಂಗ್ ಶಾರ್ಟ್ಸ್ ಹಾಕಿರ್ತಾನೆ ನಮ್ಮಣ್ಣ, ಅದ್ರಲ್ಲಿ ನೋಡಿರ್ತೀರಾ. ಸೊ ಏನಂದ್ರೆ ಇವಾಗ ನಮ್ಮ ಈ ಮೊದಲನೇ ಅಣ್ಣ ಮತ್ತೆ ಈ ಎರಡನೇ ಅಣ್ಣ ಇಬ್ರು ಸೇರಿ ಲೈಕ್ ನಮ್ಮ ಕಾರ್ತಿಕ್ ಅಣ್ಣನ ಜೊತೆ ಫ್ರೆಂಡ್ಸ್, ನಮ್ಮ ಅಪ್ಪ ಅವರ ಕೊಲೀಗ್ ಸೇರಿ ಎಲ್ಲರೂ ಓಡೋಗೋ ಪ್ಲಾನ್ ಮಾಡಿದ್ದಾರೆ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾರ್ತಿಕ್ ವ್ಲಾಗ್ಸ್. ಇವಾಗ ನಾವೆಲ್ಲ ಹೊರಗಡೆ ಹೊರಟಿದ್ದೀವಿ. ನಾನು ನಮ್ಮ ಫ್ರೆಂಡ್ ಕಾರ್ತಿಕ್, ನನ್ನ ತಮ್ಮ, ಇನ್ನು ಆಫೀಸ್ ಅವ್ರು 3-4 ಜನ ಬರ್ತಾರೆ, ಹಳೆ ಆಫೀಸ್ ಅವರು. ಅವಾಗಲೇ ಒಬ್ಬ ಹತ್ತಿದ್ದಾನೆ ಬಸ್ಸು ಮೆಜೆಸ್ಟಿಕ್ ಅದ, ಇನ್ನ ಇಬ್ಬರು ಹತ್ತಾವ್ರೆ. ಸೇಮ್ ನಮ್ಮ ನಾರಾಯಣ ಸ್ವಾಮಿನೂ ಬರ್ತಾರೆ. ಹೇಳ್ತೀವಿ ಎಲ್ಗೋ ಹೋಗ್ತೀವಿ ಅಂತ. ಓಕೆ ಗೈಸ್, ಮುಂದೆ ಸಿಗ್ತೀನಿ, ಬಾಯ್ ಗೈಸ್. ಕೊನೆಗೆ ನಾವು ಯಡೂರಿಗೆ ಬಂದ್ವಿ ನಾಷ್ಟ ಮಾಡಕ್ಕೆ. ನನ್ನ ಜೊತೆ ನಮ್ಮ ಬಾಸ್ ಅವ್ರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದಕ್ಕೆ ಏನಿಲ್ಲ ಬಾಸ್, ಈ ಪ್ಲಾನ್ ಎಲ್ಲ ಇವರೇ ಬಾಸ್. ಸರ್ ಏನಂತೀರಾ ಸರ್ ಈ ಪ್ಲಾನ್ ಬಗ್ಗೆ? ಆಕ್ಚುಲಿ ತುಂಬಾ ದಿವಸದಿಂದ ಹೋಗ್ಬೇಕಾಗಿತ್ತು. ಅದೇನೋ ಈಗ ನಿನ್ನೇನೋ ಇವತ್ತು ಸಡನ್ ಆಗಿ ಹೇಳಿದ್ರು. ಸೊ ಹೇಗೋ ಲೀವ್ ಹಾಕಿ ಬಂದ್ಬಿಟ್ಟೆ. ಹೇಗೋ ಲೀವ್ ಅಲ್ಲ, ನಾನು ತುಂಬಾ ಭಾರತಿ ಪರ್ಮಿಷನ್ ಕೇಳ್ಕೊಂಡು ಭಾರತಿ ಜೊತೆ ಡಿಸ್ಕಸ್ ಮಾಡಿ 1 hour ಪೇಟೆಂಟ್ ತಗೊಂಡ್ಬಿಡಿ, ಪಾಪ ಅವ್ರ ನೇಮ್ ಎಲ್ಲ ಬರ್ಬಾರ್ದಲ್ವಾ. ಪರವಾಗಿಲ್ಲ ಸರ್, ಕಾಪಿರೈಟ್ಸ್ ಇಶ್ಯೂ ಬಂದ್ರು ನಾನು ನೋಡ್ಕೊಂತೀನಿ. ಆಮೇಲೆ ಕೇಸ್ ಹಾಕೋದು ಫಂಡ್ ಕೇಳ್ತಾರೆ, ಪರವಾಗಿಲ್ಲ ನಾನು ನೋಡ್ಕೊಂತೀನಿ. ಹೌದೌದು, ನಾನ್ ನೋಡಿದಾರೋ ಆಫೀಸಾ? ಇಲ್ಲಪ್ಪ ಮತ್ತೆ ಬಿಡಿ, ನೀವ್ ಯಾರು ಹೇಳಿ. ಸೊ ಆರಾಮಾಗಿದೆ. ಇವಾಗ ಇಲ್ಲಿ ಇದ್ದಿದ್ದೀವಿ, ಫಸ್ಟ್ ಸ್ಟಾಪ್. ನೆಕ್ಸ್ಟ್ ನೋಡೋಣ ಹೇಗೋಗುತ್ತಾ. ಸ್ವಲ್ಪ ಆ ಕಡೆ ಫೋಕಸ್ ಮಾಡಿ, ಅವರಿಬ್ರು ಕಾಣಿಸ್ತಾರೆ. ಸ್ವಲ್ಪ ಹಿಂದೆ ನೋಡಿದ್ರೆ ಪವನ್ ಕಾಣಿಸ್ತಾನೆ, ದೊಡ್ಡ ಪವನ್. ನಾಚಿಕೆ, ಮತ್ತೆ ಹೋಗ್ತಾ ಗೊತ್ತಾಗುತ್ತೆ ವಿಡಿಯೋ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಓಕೆ ಗೈಸ್, ಬಾಯ್, ಮತ್ತೆ ಸಿಗೋಣ. ಯಾವ ಹನಿಗಳಿಂದ ಯಾವ ನೆಲವು ಹಸಿರಾಗುವುದೋ, ಯಾರ ಸ್ಪರ್ಶದಿಂದ ಯಾರ ಮನವು ಹಸಿಯಾಗುವುದೋ, ಯಾರ ಉಸಿರಲ್ಯಾರ. 4 hours later. ಏನ್ ಡ್ರೆಸ್ ಚೇಂಜ್ ಅಂತ ನೋಡ್ತಾ ಇದೀರಾ? ಇನ್ನ ಗೊತ್ತಾಗಿಲ್ಲ ಎಲ್ಲಿ ಬಂದ್ವಿ ಅಂತ. ಸರ್ ಬನ್ನಿ ಸರ್, ಹೇಳಿ ಸರ್ ಎಲ್ಲಿಗೆ ಬಂದಿದೀವಿ ಅಂತ. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ. ನಿತ್ಯಾನಂದಕರಿ ಪರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ದೇವಸ್ಥಾನಕ್ಕೆ. ಅಷ್ಟೇನಾ ಸರ್? ಏನೋ ಹೇಳಿ ಸರ್ ಈ ಪ್ರಕೃತಿ ಬಗ್ಗೆ. ನೋಡಿ ಇದೆ ಆ ವೆದರ್, ಆ ಮಳೆ ಬಹಳ ಸಖತ್ತಾಗಿದೆ. ಬಟ್ ಈ ಟೈಮಲ್ಲಿ, ಈ ಈವ್ನಿಂಗ್ ಅಲ್ಲಿ, ಈ ಬೆಳಗ್ಗೆ ಟೈಮಲ್ಲಿ ಬಂದಿದ್ದಿದೆ ಫಸ್ಟ್ ಟೈಮು. ಬಿಕಾಸ್ ಆಫ್ ಕಾರ್ತಿಕ್. ಥ್ಯಾಂಕ್ ಯು ಸರ್. ಏನಿದೆ ಸರ್, ಎಲ್ಲ ತಾಯಿ ಕರ್ಸ್ಕೊಂಡೇ ಬರ್ತೀವಿ ಸರ್. ಓಕೆ, ನಿಮಗೆ ಹೇಗೆ ಅನಿಸ್ತದೆ, ನೀವು ಹೇಳಿ ಸರ್. ಈ ಪ್ರಕೃತಿ ನೋಡಿದ್ರೆ ಫೀಲೇ ಬೇರೆ ಸರ್. ಬೆಂಗಳೂರಿಗೂ ಮಂಗಳೂರಿಗೂ ಡಿಫ್ರೆನ್ಸ್ ಐತೆ ಸರ್. ಸರ್ ಅವಾಗಿಂದ ಪಾಪ ಬೆಳಿಗ್ಗೆಯಿಂದ ಸರ್ ಒಬ್ಬರು ವಿಡಿಯೋ ಮಾಡ್ತಾನೆ ಇದ್ದಾರೆ. ಯಾರು ಅಂತ ಗೊತ್ತಿಲ್ಲ, ಆಡಿಯೋ ಪರ್ಸನ್ ಯಾರು ಅಂತ ಸರ್. ಇನ್ಯಾರು ಇಲ್ಲ, ನನ್ನ ತಮ್ಮನೇ ಸರ್. ಅವನ ಹೆಸರು ವರುಣ್ ಅಂತ. ಪಾಪ ಇನ್ನು ಹೊರಗಡೆ ತೋರಿಸಿದ್ರೆ ಎಲ್ಲ ಬಟ್ಟೆಗಳು ಹಾಕೊಂತವ್ರೆ. ಇವಾಗ ನಾನೇನಾದ್ರು ಹಂಗೆ ತೋರಿಸ್ಬಿಟ್ರೆ ಆಮೇಲೆ ನಂಗೆ ಬಟ್ಟೆ ಬಿಚ್ಚಿ ಹೊಡಿತಾರೆ. ಅದಕ್ಕೆ ಬೇಡ ಸರ್, ಮತ್ತೆ ಸಿಗೋಣ. ಓಕೆ ಗೈಸ್, ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ, ಬಾಯ್ ಗೈಸ್. ಫೈನಲಿ ಇವಾಗ ದರ್ಶನ ಆಯ್ತು. ದರ್ಶನ ಮುಗಿಸ್ಕೊಂಡು ಬಂದ್ವಿ ಆಚೆಗೆ. ಇಲ್ಲಿ ನೋಡಿದ್ರೆ ಫುಲ್ ಮಳೆ, ವೆದರ್ ಮಾತ್ರ ಸಖತ್ತಾಗಿದೆ.
ಆಕ್ಚುಲಿ ಈ ವೆದರ್ಗೆ ನಾನು ಏನೋ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ಬೇಕು ಅನ್ಕೊಂಡಿದೀನಿ. ನರೇಶ್ ಸರ್, ಈ ಇಂಪಾರ್ಟೆಂಟ್ಗೆ ನೀವೇ ಸರಿ ಸರ್, ಬನ್ನಿ ಸರ್ ಕ್ಯಾಮ್ರಕ್ಕೆ. ಇಲ್ಲಿ ಸರ್, ಪರವಾಗಿಲ್ಲ ಬನ್ನಿ. ಸರ್ ಏನ್ ಗೊತ್ತಾ, ನನ್ನ ಲೈಫ್ ಕೆಲವರು ಇದಾರೆ ಸರ್. ಅಂದ್ರೆ ಹೆಂಗೆ ಅಂದ್ರೆ ಸರ್, ಅವರು ಒಂದು ಪವರ್ ಪ್ಲೇ ಕಾರ್ಡ್ ಇದೆ. ಆ ಪವರ್ ಪ್ಲೇ ಕಾರ್ಡ್ಗೋಸ್ಕರ ಆ ಪವರ್ ಪ್ಲೇ ಕಾರ್ಡ್ ಅವ್ರು ಯೂಸ್ ಮಾಡ್ಕೊಂತಾರೆ ತುಂಬಾ. ಸರಿ, ಓಕೆನಾ? ಎಷ್ಟು ದಿನ ಯೂಸ್ ಮಾಡ್ಕೊಂತಾರೆ ಸರ್ ಪವರ್ ಪ್ಲೇ ಕಾರ್ಡ್ ನ? ನೋಡ್ರಿ, ಯಾವುದೇ ಪವರ್ ಕಾರ್ಡ್ ಯೂಸ್ ಮಾಡಿದ್ರು ಈ ದೇವಿ ಪವರ್ ಮುಂದೆ ಯಾವುದೇ ಪವರ್ ಕಾರ್ಡ್ ಆಕ್ಟಿವೇಟ್ ಆಗಲ್ಲ. ಅದು ಓಕೆ, ಆ ಪವರ್ ಕಾರ್ಡ್ ಪ್ಲೇ ಇರೋವರೆಗೂ ಯೂಸ್ ಮಾಡ್ಕೊಂತಾರೆ. ಆಮೇಲೆ ಸರ್, ಆಮೇಲೆ ಎಲ್ಲ ಹೋಗುತ್ತೆ. ಅವ್ರಿಗೆ ದೇವಿ ಏನ್ ನೋಡ್ಬೇಕು ಅವ್ರು ನೋಡ್ತಾರೆ. ಸರ್ ದೇವ್ರು ನೋಡ್ತಾರೆ, ಅದು ಸೆಕೆಂಡ್ರಿ. ಸರ್ ನಾನು ಸುಮ್ಮನೆ ಬಿಡವಾ ಸರ್? ಬೇಡ ಬೇಡ ಬೇಡ, ಹಂಗಂತೀರಾ ಸರ್? ದ್ವೇಷ ಬೇಡ, ಪ್ರೀತಿ ಕೊಡಿ ಸರ್. ದ್ವೇಷ ಅಂತ ಅಲ್ಲ ಸರ್. ನೀವು ಪ್ರೀತಿ ಕೊಟ್ಟಷ್ಟು ಅದು ದ್ವೇಷವಾಗಿ ಅವ್ರಿಗೆ ಕನ್ವರ್ಟ್ ಆಗುತ್ತೆ. ಅವ್ರು ದ್ವೇಷ ಮಾಡಿದ್ರೆ ಅವ್ರಿಗೆ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಉಲ್ಟವಾಗಿ ತಗೊಳ್ಳೋದಾದ್ರೆ, ನೀವು ಅವ್ರ ದ್ವೇಷ ಮಾಡಿದ್ರೆ ದೇವಿ ನೋಡ್ಕೋತಾಳೆ. ಅದು ಅಲ್ಲ ಸರ್, ಕರೆಕ್ಟೇ. ಅದೇನ ಅಂತಾರಲ್ಲ, ನಾವು ಬಿಟ್ರು ದೇವೇ ಬಿಡಲ್ಲ ಅಂತ. ನಿಜನಾ ಸರ್ ಈ ಮಾತು? ಸತ್ಯ. ದೇವರು ಕ್ಷಮಿಸ್ತಾರೆ, ದೈವ ಕ್ಷಮಿಸಲ್ಲ. ಆದ್ರೂ ಸರ್, ಆದ್ರೂ ಆ ತಾಯಿನ ಕೇಳ್ಕೊಂತೀನಿ. ನಾನು ಆ ತಾಯಿಗೆ ಎಲ್ಲ ಕೊಡ್ಲಿ ಅಂತ ಸರ್. ಖಂಡಿತ ಶಕ್ತಿ ಕೊಟ್ಟಿಲ್ಲ ಅಂದ್ರೆ ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ಅದಂತೂ ನಿಜ ಸರ್. ಅದನ್ನ ನೀವೇ ಹೇಳಿ, ನಾನ್ ಸುಮ್ಮನೆ ನೀವೆಲ್ಲ ಸುಮ್ಮನೆ ಹೇಳ್ತೀರ ಹೋಗಿ ನನಗೋಸ್ಕರ? ಇಲ್ಲ ಇಲ್ಲ, ಯಾಕೆ ಸುಮ್ಮನೆ ಇರೋದು? ಥ್ಯಾಂಕ್ ಯು ಸರ್. ಅದೇ ಆ ಪವರ್ ಪ್ಲೇ ಕಾರ್ಡ್ ಇರೋವರೆಗೂ ಆಡ್ತಾರೆ ಸರ್. ಆ ಪವರ್ ಪ್ಲೇ ಕಾರ್ಡ್ ಬಿದ್ದಿದ ತಕ್ಷಣ ನನ್ನ ಒಂದು ಮಾಹಿತಿ ಪ್ರಕಾರ, ನನ್ನ ಒಂದು ಸಲಹೆ ಪ್ರಕಾರ, ಕರಿಯರ್ ನೋಡಿ, ಕರಿಯರ್ ಇಂಪ್ರೂವ್ ಮಾಡ್ಕೊಳ್ಳಿ. ಸಾಕಷ್ಟು ಆದ್ಯವಾದಷ್ಟು ಅಸಹಾಯಕರಿಗೆ ಸಹಾಯ ಮಾಡಿ. ಪಕ್ಕ ಸರ್. ಆ ತಾಯಿ ನನ್ನ ನೋಡಿ ಸರ್, ನಾನು ಹಿಂದೆನೇ ಹೇಳ್ತಾರೆ ಸರ್ ತಾಯಿ. ಖಂಡಿತ ನೀವು ಕೈ ಕೊಟ್ರೆ ತಾಯಿ ಕೈ ಹಿಡಿತಾಳೆ. ನಿಜ ಸರ್, ಈ ಮಾತು ನಿಜ. ಆಕ್ಚುಲಿ ನಾವ್ ಇಲ್ಲೇ ಸೀರಿಯಸ್ ಆಗಿ ಮಾತಾಡ್ತಿದ್ರೆ 3 ಜನ ಆ ಕಡೆ ನೋಡಿ ಏನ್ ಮಾಡ್ತಾವ್ರ ಅಂತ ಮೊಬೈಲ್ ಇಟ್ಕೊಂಡು ನೋಡಿ ಎಲ್ಲಾರು ಅವರೇ ಅವ್ರ ದಿಕ್ಕ 3 ಜನನು ಕಳ್ಳನ ಮಕ್ಕಳು. ಬೇಡ ಬೇಡ, ಆಮೇಲೆ ತೋರ್ಸೋಣ. ಓಕೆ ಗೈಸ್, ಮತ್ತೆ ಸಿಗೋಣ. ಬಾಯ್. The next morning. ಇದು ಸೆಕೆಂಡ್ ಹಾಫ್ ಹೊರನಾಡು. ನೋಡ್ತಾ ಇರ ವೆದರ್ ಹೆಂಗಿದೆ ಅಂತ ನೀವೇ ಹೇಳಿ, ಕಮೆಂಟ್ ಆಗಿ ಹೆಂಗಿದೆ ಅಂತ ವೆದರ್ ತೋರಿಸಿ ಸರ್. ಪವನ್ ಪೋಸ್ಟ್ ಕೊಡ್ತಾ ಇರೋದು, ಯೋಗೇಶ್ ಮೊಬೈಲ್ ಯೂಸ್ ಮಾಡ್ತಾ ಇರೋದು. ಪವನ್ ಪೋಸ್ಟ್ ಕೊಡ್ತಾ ನೋಡಿ ಗೈಸ್. ಆಯ್ತು, ಬನ್ನಿ ಗೈಸ್, ಮತ್ತೆ ಸಿಗೋಣ ಗೈಸ್. ಇವಾಗ ನಾವ್ ಎಲ್ಲಿ ಹೊರಟಿದೀವಿ ಗೊತ್ತಾ? ಹೊರನಾಡು ದರ್ಶನ ಇರೋ ಕ್ಯಾತನ್ಮಕ್ಕಿ ಹಿಲ್ಸ್. ಫುಲ್ ಟ್ರಕ್ಕಿಂಗ್. ಇವಾಗ ನೋಡಿ ಗೊತ್ತಾಗತ್ತೆ ಬ್ಯಾಕ್ ಸೈಡ್ ಎಲ್ಲ ಹೆಂಗಿದೆ ಅಂತ. ಗೈಸ್ ಬನ್ನಿ, ಲೆಟ್ಸ್ ಎಂಜಾಯ್ ದ ನೇಚರ್. ಗೈಸ್ ಫೈನಲಿ ಕ್ಯಾತನ್ಮಕ್ಕಿ ಹತ್ಬಿಟ್ವಿ. ಕೊನೆಗೂ ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ನಡೆದಿದ್ದಾಯ್ತು. ಅಪ್ಪ ಎಲ್ಲ ಸುಸ್ತು ಬಿದ್ದುಬಿಟ್ರು. ಅಲ್ಲಿ ನೋಡಿ ಪಪ್ಪ ಅವ್ರಿಬ್ರು ಸುಸ್ತು ಬಿಟ್ಬಿಟ್ಟವ್ರೆ, ಸುಸ್ತಾಗ್ಬಿಟ್ಟವ್ರು ಅವರಿಬ್ರು. ಗಾಯ್ಸ್ ವ್ಯೂ ಮಾತ್ರ ಸಖತ್ತಾಗಿದೆ, ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಹಾಯ್ ಗಾಯ್ಸ್, ಆಕ್ಚುಲಿ ನೀವು ಹತ್ತಾ ಪಾಯಿಂಟ್ ವ್ಯೂ ಬಂದು ನೋಡಿ ಹೆಂಗಿದೆ ಅಂತ. ಮೇಲೆ ಹೋಗ್ತಾ ಇನ್ನು ಅಲ್ಲಿ ಹೋಗ್ಬೇಕು. ಆಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಫುಲ್ ಮಳೆ ಇತ್ತು, ಈ ಟೈಮ್ ಫುಲ್ ಬಿಸಿಲಿದೆ. ಆಕ್ಚುಲಿ ಮಳೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದ್ವಿ, ನೋಡಿದ್ರೆ ಫುಲ್ ಬಿಸಿಲು. ಆಕ್ಚುಲಿ ನಾವು ಈ ಟೈಮಲ್ಲಿ ನೀವು ಫಾಗ್ ಮಳೆ ಎರಡೂ ಬಂದ್ರೆ ಬರುತ್ತೆ ಆಕ್ಚುಲಿ ಇಂಥ ಪ್ಲೇಸ್ಗಳಲ್ಲಿ. ನೋಡಿ ಹೆಂಗಿದೆ ನೋಡಿ ಗಾಯ್ಸ್ ವ್ಯೂ. ಸರ್ ಆಕ್ಚುಲಿ ಏನ್ ಗೊತ್ತಾ, ನಾರಾಯಣ್ ಸರ್ಗೆ ಯಾಕೋ ಮೂಗ್ ಮೇಲೆ ಕೋಪ. ತಪ್ಪು ಅಂದೆ ಹಾ. ಇರಕ್ಕಾಗುತ್ತಾ? ಸರ್ ಏನ್ ಗೊತ್ತಿದ್ದ ಪ್ಲೇಸ್ ಬಂದಾಗ ಎಂಜಾಯ್ ಮಾಡ್ಬೇಕು ಸರ್, ಬಿಟ್ಬಿಡಿ Patience ಇಂದ ಇರ್ಬೇಕು. ಸರ್. ಈ ಪರಿಸರ ನೋಡಿ, ಈ ಹೊರನಾಡು ನೇಚರ್ ನೋಡಿ, ಏನನ್ಸುತ್ತೆ ನಿಮ್ಗೆ? ಲೈಫ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಲೈಫಾ ಲೈಫ್ ಯಾವಾಗ ಲೈಫ್ ಅಲ್ಲಿ ಇರ್ತಿರೋದು. ಸರ್ ನಾವು ಲೈಫ್ ಆಗಿದ್ರೆ ಸರ್ ಲೈಫ್ ಸ್ಮೂತ್ ಆಗಿ ಹೋಗೋದು. ಹೌದು. Few moments later.
మಳೆ 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 ಕಲ್ಸಲ್ಲ ಮಳೆಯ ಮಧ್ಯದಲ್ಲಿ ವ್ಲಾಗರ್ ಕಾರ್ತಿಕ್ ಗೈಸ್ ಆಕ್ಚುಲಿ ಫುಲ್ಲು ಮಳೆ ಗೈಸ್ ಇಲ್ಲಿ ನೋಡಿ 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 ನಳ್ಳಿಯಲ್ಲಿ ನೆಂದಿದ್ದೀರಾ ಎಂಜಾಯ್ ಮಾಡ್ರಿ ರೀ ಇರೋದೊಂದು ಲೈಫ್ ರೀ ಲೈಫ್ ಎಂಜಾಯ್ ಮಾಡ್ರಿ ಮಾಡ್ತಾ ಸರ್ ಬನ್ರಿ ಇಲ್ಲಿ ಆ್ಯಕ್ಚುಲಿ ನೋಡಿ ಅವ್ರು ನಡ್ಕೊಂಡು ಹೋಗ್ತಾರೆ ಮಳೆಯಲ್ಲಿ. ಕೆಲಸ ಹೆಂಡ್ತಿ ಮನೆ ಎಲ್ಲ ಇದ್ದಿದ್ದೆ ಕೆಲಸ ಹೆಂಡ್ತಿ ಮನೆ ಎಲ್ಲ ಇದ್ದಿದ್ದೆ ಕಾಮೆಂಟ್ ಮಾಡ್ತಾರೆ ಬಿಡಿ ಸರ್ ಎಲ್ಲರೂ ಪಕ್ಕ ನೋಡಿ ಮಳೆ ಹೆಂಗೆ ಬರ್ತಾಯಿದೆ ನೋಡಿ. ಹಾಂ ಮುಖಕ್ಕೆ ಹೊಡಿತದೆ ಮಳೆ ಅಲ್ಲ ನೋಡಿ. ಬೇಡ ಬೇಡ ಅಂದ್ರೆ ಕಾರ್ತಿಕ್ ಎಲ್ಲ ಹೋಗ್ತಾನೆ ಒಬ್ಬನೇ ಇಳಿದ ಮಾತೆ ಕೇಳೋದು ವ್ಯೂಗೆ. ನೋಡಿ ಹಿಂದೆ ಒಂದು ಜೀಪ್ ಬರ್ತದೆ ತೋರಿಸ್ತಿದೆ ಹೆಂಗೆ ಹೋಗ್ತದೆ ಜೀಪು. ನೆಕ್ಸ್ಟ್ ಟೈಮ್ ಬೇಕಾದ್ರೆ ಜೀಪಲ್ಲೂ ಬರ್ಬೋದು ನೀವು. ಮುಖ ತೋರಿಸಿ ಆ್ಯಕ್ಚುಲಿ ನೋಡಿ ಹಿಂದೆ ಅವ್ರು ಛತ್ರಿ ಇಟ್ಕೊಂಡ್ಬರ್ತಾವ ಫುಲ್ ಮಳೆ ಜೋರು ಮಳೆ ಇಲ್ಲಿ ನೋಡಿ. ಎರಡು ಗಾಡಿ ನೋಡಿ. ಹಾಂ ತಗೊಳಪ್ಪ ದೇವ್ರ ಏನು ಹೇಳ್ತೀರಾ ಮಾಡಿ ಅದಕ್ಕೆ ಈ ವೆದರ್ ಬಗ್ಗೆ? ವೆದರ್ ಬಗ್ಗೆ ಈ ಮಳೆಗೆ ಈ ಫಾಗ್ಗೆ ನೀನೇ ಇಲ್ಲೊಂದು ಮನೆ ಸ್ಪಾನ್ಸರ್ ಮಾಡಿದ್ರೆ ಇಲ್ಲಿ ಇದ್ಬಿಡ್ತೀನಿ. ಸ್ಪಾನ್ಸರು ಹೊರ್ನಾಡು ನಂತಪ್ಪ ಎತ್ಕೋ ಯಾವ್ದು ಬೇಕು ಹೇಳೋ ಬರ್ಕೊಡ್ತೀನಿ ತಗೋ. ನನಗೆ ಆ ಬೆಟ್ಟ ಬರ್ಕೊಟ್ಬಿಡು. ಬೆಟ್ಟಗಳು ಬೇಕೆ, ಗುಡ್ಡಗಳು ಬೇಕೆ, ಕಳ್ಳು ಬೇಕೆ, ಮಣ್ಣು ಬೇಕೆ? ಎಲ್ಲರದು ಹೆಂಗೆ ಬರ್ಕೊಡ್ತೀಯ? ಹಾಂ ಬರ್ಕೊಡ್ತೀನಿ ನೋಡಿ. ಬರ್ಕೊಡು. ಆ್ಯಕ್ಚುಲಿ ನಮ್ಮ ಮುಂದಾಲತ್ವ ನಮ್ಮ ದೊಡ್ಡಪ್ಪವನ್ನೇ ಮಾಡಿಸ್ತಾ ಇರೋದು ನೋಡಿ. ಪಾಪ ಒಬ್ಬನೇ ಹೋಗ್ತಾನೆ ಫೀಲಿಂಗಲ್ಲಿ. ಓಕೆ ಕಾರಣ ಇವನೇ. ಹೌದೌದು ನಾನೇ ಇಷ್ಟು ನಡೆಸ್ತಾ ಇದೀನಲ್ಲ ಅದಕ್ಕೆ ಫೀಲಿಂಗ್ ಅವನಿಗೆ ಅದು ಈ ಮಳೆಯಲ್ಲಿ. ಓಕೆ ಗೈಸ್ ಸಿಗೋಣ ಬಾಯ್. 4 hours later. ಗೈಸ್ ಫೈನಲಿ ನಾವು ಶೃಂಗೇರಿಗೆ ಬಂದ್ವಿ. ಆ್ಯಕ್ಚುಲಿ ಕ್ಯಾತರ್ ಮಕ್ಕಿ ಕಳ್ಸ ಯಾಕೆ ತೋರಿಸಿಲ್ಲ ಅಂದರೆ ಕಳ್ಸಗೆ ಹೋಗಿದ್ವಿ. ಅಲ್ಲಿ ಯಾಕೆ ತೋರ್ಸೋಕ್ಕಾಗಿಲ್ಲ ಅಂದರೆ ಫುಲ್ಲು ಮಳೆ ನೆಂದೋಗಿಬಿಟ್ಟಿದ್ವಿ. ತಿರ್ಗಾ ಅಲ್ಲಿ 3 ಗಂಟೆಗೆ ಬಸ್ ಹತ್ಕೊಂಡು ಇಲ್ಲೊಂದು 5-5:15 ಬಂದ್ವಿ ಶೃಂಗೇರಿಗೆ. ನೋಡಿ ನನ್ನ ತಮ್ಮ ನಾರಾಯಣ್ ಸರ್ 3 ಜನ ಹೋಗ್ತಾವ್ರ ಮುಂದೆ. ಇವಾಗ ಅಮ್ಮನವ್ರ ದರ್ಶನ ಪಡ್ಕೊಂಡು ನೆಕ್ಸ್ಟ್ ಊಟ ಮಾಡ್ಕೊಂಡು ಎಂಡ್ ಆಫ್ ದ ಡೇ ಬೆಂಗಳೂರಿಗೆ ಬಸ್ ಹತ್ತದ ರೈಟ್ ಅಂತ. ಓಕೆ ಗೈಸ್ ಅಮ್ಮನವ್ರ ದರ್ಶನ ಹೆಂಗ್ ಮಾಡಿದೆ ಏನು ಅಂತ ಮತ್ತೆ ಹೇಳ್ತೀನಿ. ಬಾಯ್ ಗೈಸ್. ಹಾಯ್ ಗೈಸ್, ಕೊನೆಗೂ ದರ್ಶನ ಆಯ್ತು ಶಾರದಾಂಬದು. ಪುಂಜಿಕತ್ ಮಳೆ ಇಲ್ಲ. ಸ್ನಾನ ಮಾಡಿದ್ರು ನದಿಯಲ್ಲಿ. ಇವಾಗ 10 ಗಂಟೆಗೆ ಬಸ್ಸು ಬೆಂಗಳೂರಿಗೆ. ಪ್ರಸಾದ ತಿಂದ್ವಿ. ಇನ್ನು ಬೆಂಗಳೂರಿಗೆ ಕೊಡ್ತಾ ಇದೀವಿ. ಇನ್ನು ನಾನು ನಿಮ್ಗೆ ಬೆಂಗಳೂರಲ್ಲಿ ಸಿಗ್ತೀನಿ. ಫೈನಲ್ ಆಗಿ ಶಾರದಾಂಬೆ ಬಗ್ಗೆ ನಮ್ ಗ್ಯಾಂಗ್ ಅಲ್ಲಿರೋ ದೊಡ್ಡ ಮನುಷ್ಯರು ಅಂದ್ರೆ ನಾರಾಯಣ್ ಸರ್ ಒಬ್ರು. ಹಾ ಹೇಳಿ ಸರ್. ಫೈನಲ್ ಟಚ್ ಕೊಟ್ಬಿಡಿ. ದೊಡ್ಡ ಮನುಷ್ಯ ಅಂತ ಏನಿಲ್ಲ, ದೇವಿ ಮುಂದೆ ಎಲ್ಲ ಚಿಕ್ಕವರೇನೆ. ಆದ್ರೆ ಇದೊಂದು ಶಕ್ತಿ ಪೀಠ ಆಗಿರೋದ್ರಿಂದ ಒಂದು ಒಳ್ಳೆ ಸೂಪರ್ ಆಗಿರೋ ಒಳ್ಳೆ ತರ ಎನರ್ಜಿ ಇರುತ್ತೆ. ಸೊ ನಾವು ಏನಂತಾರೆ ಎನರ್ಜಿನ ಸ್ವೀಕರಿಸಬಹುದು. ಚೆನ್ನಾಗಿರುತ್ತೆ, ಆನಂದ ಸಿಕ್ತು, ಸೂಪರ್ ಆಗಿತ್ತು. ಥ್ಯಾಂಕ್ ಯು. ನೀವು ಬನ್ನಿ, ಎಂಜಾಯ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಲೈಕ್ಸ್ ಮಾಡಿ. ಕಾಡು ಸುತ್ತುವ ರಾಣಿಗೆ ಕಮ್ಮ